ಹೋಗ ಹುಂಬ ಧನವಂತರ ಮನೆ ಎಂದರೆ ಮಂದಿರವೆಂದು ತಿಳಿದು ಬಂದಿರುವೇನೋ ಬದ್ಮಾಸ್. ಮಂದಿರ ಎಂದು ಬಂದಿಲ್ಲ, ಮಂದಿರ ಎಂದು ಬಂದಿರುವೆ ಈ ನಿನ್ನ ಮನೆಗೆ ಭಿಕ್ಷಕ್ಕಾಗಿ. ಬಂದ ಭಿಕ್ಷಕರಿಗೆ ಬಾಯಿ ಹಾಗೆ ಬಂದ ಬೈಯದು ನಿನಗಷ್ಟು ಕೊಬ್ಬು ತುಂಬಿದೆ ಏನು ಗೋಪುರ ಹೊಂದಿ ನೀನಿದ್ರೆ ಸುಮ್ಮನೆ ಹೇಳಬೇಕು ಮುಂದಕ್ಕೆ ಹೋಗು ಎಂದು. ತಿರುಗೋ ಭಿಕ್ಷೆಗಾಗಿ ಬಂದಿರುವೆ, ಕಾಸಿಲ್ಲವೆಂದು ಕೈ ಬೀಸಿ ಹೇಳುವೆ, ಸುಮ್ಮನೆ ಹೊರಟೋಗು, ಒಟ್ಟು ಹೊಡಿಬೇಡ ಇಲ್ಲಿ ನಿಂತು. ಅಂತೂ ನನ್ನ ಅಂಕ ಪರಿ ಜಾರುವ ಸಮಯ ಇದೆ, ಅದಕ್ಕೆ ಕಾವಲುಗಳ ಕಾಯುತ್ತಿದ್ದೇನೆ. ಎಲ್ಲರಿದ್ದ ವಾಸ್ತವಾಗಿ ಬಿಡ್ತಿದ್ದೆ ಸತ್ತಂತೆ. ತಲೆ ತಿರುಕ, ನೀನು ಬಂದಿರುವುದು ಕೈಗೆ ಜೋಳಿಗೆ ಹಾಕಿಕೊಂಡು ಭಿಕ್ಷೆ ಬೇಡುವುದಕ್ಕೆ, ಹಸಿದ ಹೊಟ್ಟೆಯನ್ನು ಇಂಗಿಸಿಕೊಳ್ಳುವುದಕ್ಕೆ. ಅದನ್ನ ಬಿಟ್ಟು ಸ್ವಾಭಿಮಾನದಿಂದ ಹಸಿದ ಒಡಲನ್ನು ತುಂಬಿಸಿಕೊಳ್ಳುವುದು ಬಿಟ್ಟು ಡಂಗೂರು ಹೊಡೆಯುತ್ತ ನಿಂತರೆ ಇಲ್ಲಿ ಕುಂತು ಕೇಳುವವರು ಯಾರಿಲ್ಲ ಈ ವಾದಿರಾಜನ ಸಂತೆಯಲ್ಲಿ. ನಿನಗೆ ಕಚ್ಚಿ ಹೊರಟಿರಿ, ಇಲ್ಲದಿದ್ದರೆ ನಿನ್ನ ಗಂಟಲನ್ನು ಹೀರಿ ನಿನ್ನ ರಕ್ತವನ್ನು ಹೀರಿ ಭೂಮಿ ತೆಗೆ ಅಮೃತ ಊಟ ಬೀಳ್ತಾ ಹೇಳ್ತಿದ್ದೆ. ತಾಯಿ ನಿನ್ನನ್ನು ತುತ್ತವಾಗಿ ಕಾಣು ಕಾಮಕವನ್ನು ತುಂಡಿರಿಸು, ಅಮೃತವೆಂದು ಸ್ವೀಕರಿಸು, ಬಾಯಿ ತೆರೆದು ಭಕ್ಷಿಸ್ತಾ ಎಂದೆ. ಆದ್ರೆ ಏನು ಮಾಡುವುದು ಮಮಕಾರ ಮಹೇಶ ನಿನ್ನ ಪಾಲಿಗೆ ಕಾರಣರಾಗಿ ಬಂದಿದ್ದಾನೆ ಎಂದಾಗ ಜಮೀನ್ದಾರು ನಿನ್ನ ಜಂಬಕ್ಕೆ ಅಂಕುಶ ಹಾಕುವ ಮಾತ್ರ ಬರುವೆ. ಎಚ್ಚರ ಹುಚ್ಚ ಎಚ್ಚರ.